ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಏನಾದರೂ ಬೇರೆ ಕಡೆ ದುಡ್ಡು ಕೊಟ್ಟು ನೀವೇನಾದರೂ ಕಂಪ್ಲೀಟ್ ಮಾಡಿಸ್ಕೊಡ್ತೀರಾ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ರೀತಿ ಮಾಡ್ಕೊಂಡಿರೋದ್ರಿಂದ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಯಾವುದೇ ಕಾರಣಕ್ಕೂ ಆನ್ ಆಗಲ್ಲ ಫ್ರೆಂಡ್. ಯಾಕಪ್ಪ ಅಂದರೆ ಇದು ನನಗೆ ಅನುಭವ ಆಗಿದೆ ಫ್ರೆಂಡ್. ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ವಿಡಿಯೋ ಇದೆ. ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಆಗಿದೆ, 1,000 ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದೆ ನಮಗೆ ಅಲ್ಲಿ ಆಲ್ರೆಡಿ. ಆದರೆ ವಾಚ್ ಟೈಮ್ ಬೇಕಿತ್ತು. ವಾಚ್ ಟೈಮ್ ನಾವು ಬೇರೆ ಕಡೆಯಿಂದ ನಾನು ಕಂಪ್ಲೀಟ್ ಮಾಡಿಸ್ಕೊಂಡೆ. 1,000 ಸಬ್ಸ್ಕ್ರೈಬರ್ಸ್ ಆಗಿತ್ತು, ಓಕೆ ಆಯಿತು. ನಾನು ಬೇರೆ ಕಡೆಯಿಂದ ವಾಚ್ ಟೈಮ್ ತೊಗೊಂಡೆ. ವಾಚ್ ಟೈಮ್ ಬೇರೆ ಕಡೆಯಿಂದ ತೊಗೊಳೋದಕ್ಕೆ ಅಲ್ಲಿಗೆ ನಾನೊಂದು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯಿತು. 4,000 ಮೇಲೆ ವಾಚ್ ಟೈಮ್ ಆಯಿತು. ನಾನು ಕೂಡ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ಒಂದನೇ ಆಪ್ಷನ್ನು ಡನ್ ಆಯಿತು. ಎರಡನೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಮಾಡಿದೆ, ಅದು ಕೂಡ ಡನ್ ಆಯಿತು. ಮೂರನೇ ಆಪ್ಷನ್ನು ಗೆಟ್ ರಿವ್ಯೂ. ಈ ಆಪ್ಷನ್ ಒಂದು ವಾರ ವೇಟ್ ಮಾಡ್ತು. ಒಂದು ವಾರ ವೇಟ್ ಆದಮೇಲೆ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ರಿವ್ಯೂಸ್ ಕಂಟೆಂಟ್ ಅಂತ ಬಂತು ಫ್ರೆಂಡ್. ರಿವ್ಯೂಸ್ ಕಂಟೆಂಟ್ ಬಂತು ಮತ್ತು ನನಗೆ ಅಪ್ಪೀಲ್ ವಿಡಿಯೋ ಮಾಡೋಕ್ಕೆ ಹೇಳ್ತು. ಯೂಟ್ಯೂಬ್ ಅಪ್ಪೀಲ್ ವಿಡಿಯೋ ಮಾಡಿ ಅಂತ ಹೇಳ್ತು. ಅಪ್ಪೀಲ್ ವಿಡಿಯೋನೂ ಕೂಡ ಮಾಡಿದೆ ಮತ್ತು ರಿಜೆಕ್ಟ್ ಆಯಿತು. ಹಾಗಾಗಿ ಯಾರು ಹೇಳ್ತೀನಿ, ನೀವು ದುಡ್ಡು ಕೊಟ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನಿಮಗೆ 1 ವರ್ಷ ಆಗಲಿಲ್ಲ ಅಂದರೆ, 2 ವರ್ಷ ಆಗಲಿಲ್ಲ ಅಂದರೆ, 3 ವರ್ಷ ಆಗಲಿಲ್ಲ ಅಂದರೆ, 4 ವರ್ಷ ಆಗಲಿಲ್ಲ ಅಂದರೆ, 5 ವರ್ಷನೂ ಕೂಡ ಟ್ರೈ ಮಾಡಿ. ಆದರೆ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡಿಸ್ಕೊಂಡು ಬೇರೆ ಕಡೆಯಿಂದ ನೀವೇನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಚಾನಲ್ಲು ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಯೂಟ್ಯೂಬ್ಗೆ ಎಲ್ಲ ಗೊತ್ತಾಗತ್ತೆ. ಯೂಟ್ಯೂಬ್ ಆಲ್ರೆಡಿ ಎಲ್ಲ ಗೊತ್ತಾಗುತ್ತೆ. ಯೂಟ್ಯೂಬು ಎಲ್ಲ ಚೆಕ್ ಮಾಡಲ್ಲ, ನೀವು ಅಂದ್ಕೊಂಡಿರ್ತೀರ. ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಒಂದೊಂದು ಪಾಯಿಂಟು ಕೂಡ ಚೆಕ್ ಮಾಡ್ತಾರೆ ಫ್ರೆಂಡ್. ಅದು ಕೂಡ ನನಗೆ ಅನುಭವ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಫ್ರೆಂಡ್, ಯಾವುದೇ ಕಾರಣಕ್ಕೂ ವಾಚ್ ಟೈಮ್ ಖರೀದಿ ಮಾಡಬೇಡಿ, ಸಬ್ಸ್ಕ್ರೈಬರ್ಸ್ ಖರೀದಿ ಮಾಡಬೇಡಿ, ಯೂಸು ಕೂಡ ಖರೀದಿ ಮಾಡಬೇಡಿ. ನಿಮ್ಮೊಂದು ಚಾನಲ್ಗೆ ಒಂದು ವಿಡಿಯೋಕ್ಕೆ ಒಂದೇ ಯೂಸ್ ಬರುತ್ತಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಥವಾ ಒಂದೇ ವಿಡಿಯೋಗೆ ಯೂಸ್ ಬಂದಿಲ್ವಾ, 0 ಇದೆಯಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಬೇರೆ ಕಡೆಯಿಂದ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಅನುಭವ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್. ನಾನು ಕೂಡ ತುಂಬ ಆಸೆ ಇಟ್ಕೊಂಡಿದ್ದೆ. ಆಸೆ ಎಲ್ಲ ನಿರಾಸೆ ಆಯಿತು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರೋ, ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಡೋರು ನಿಮಗೆ 100% ನಂಬಿಸ್ತಾರೆ ಫ್ರೆಂಡ್, 100% ನಂಬಿಸ್ತಾರೆ. ಆದರೆ ಅದು ಅವ್ರು ಕೊಡ್ತಾರೆ, ನಿಮಗೆ ಯೂಸ್ ಕೊಡ್ತಾರೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಆದರೆ ಮಾನಿಟೈಸೇಷನ್ ಆನ್ ಮಾಡಲ್ಲ ಯೂಟ್ಯೂಬ್. ಹಾಗಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ನಿಮ್ಮೊಂದು ಚಾನಲ್ಲು ರೆಗ್ಯುಲರ್ ಆಗಿ ಜನ ಯೂಸ್ ನೋಡಿ ಮಾನಿಟೈಸೇಷನ್ ಆನ್ ಆಗಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಅದೇ ತಾನಾಗಿ ಕಂಪ್ಲೀಟ್ ಆದಮೇಲೆ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ ಫ್ರೆಂಡ್. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆನ್ ಆಗಲ್ಲ. ಹಾಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಏನೇನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅಂತ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಇನ್ಮೇಲೆ ಎಷ್ಟು ದಿನ ಆಗುತ್ತೋ ಆಗಲಿ, ನನಗೆ ಮಾನಿಟೈಸೇಷನ್ ಆನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾನು ಒಂದು ಚಾನಲ್ ಕಂಪ್ಲೀಟಾಗಿ ಇರುತ್ತೆ. ನಾನು ಈ ಒಂದು ಚಾನಲ್ಲು ದುಡ್ಡಿಗೋಸ್ಕರ ನಾನು ಇಪ್ಪಟ್ಟು ಯೂಸ್ ಮಾಡಲ್ಲ. ನಾನು ದಿನಕ್ಕೆ 1 ವಿಡಿಯೋ 2 ವಿಡಿಯೋ ಮಾಡಿದರೂ ಕೂಡ ದುಡ್ಡು ಬರಲಿ ಬಿಡಲಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನನಗೆ ಅದೇ ಖುಷಿ. ಯಾವುದೇ ಕಾರಣಕ್ಕೂ ನಾನು ಇನ್ಮೇಲೆ ವಾಚ್ ಟೈಮ್ ಎಲ್ಲಿ ಕೂಡ ಕಂಪ್ಲೀಟ್ ಮಾಡಿಸ್ಕೋಬೇಡಿ ಅಂತ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಒಂದು ಸಲ ಮಿಸ್ಟೇಕ್ ಆಗಿದೆ, ಇನ್ನೊಂದು ಸಲ ಯಾರೂ ಕೂಡ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ನಿಮಗೇನು ಅನಿಸೋಂಥ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಕಾರಣಕ್ಕೂ ನಂಬಿಸ್ತಾರೆ, 100% ನಂಬಿಸ್ತಾರೆ ನಿಮ್ಮನ್ನು. ಕೆಲವೊಂದಷ್ಟು ವಿಡಿಯೋನೂ ತರ್ತಾರೆ, ಬೇರೆ ವಿಡಿಯೋ ತಂದು ನಿಮಗೆ ತೋರಿಸ್ತಾರೆ, ಇವರು ಮಾನಿಟೈಸೇಷನ್ ಆನಾಗಿದೆ ಅಂತ. ಯಾವುದೇ ಕಾರಣಕ್ಕೂ ನಂಬಬೇಡಿ. ರೆಗ್ಯುಲರ್ ಆಗಿ ಯೂಸ್ ತಗೊಳ್ಳಿ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಜನ ನೋಡಲಿ, ಇಷ್ಟಪಡಲಿ ನಿಮ್ಮನ್ನ. ಆಮೇಲೆ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಮಾಡಿ ಫ್ರೆಂಡ್.
ಬೇರೆ ಕಡೆಯಿಂದ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬರ್ಸ್ ಯೂಸ್ ಲಾಸ್ಟ್ ಟೈಮ್ ತೊಗೋಬೇಡಿ ಫ್ರೆಂಡ್. ಈ ಒಂದು ವಿಡಿಯೋಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವೀಡಿಯೋಸ್ಗೆ ಟೇಕ್ ಕೇರ್, ಬಾಯ್.